ಇವತ್ತೊಂದು ಸರ್ವೆ ಮಾಡೋಣ. ಏನಪ್ಪಾ ಸರ್ವೆ ಅಂದ್ರೆ, ಗೌರ್ಮೆಂಟ್ ಜಾಬ್ ಅಲ್ಲಿ ಸಕ್ಸಸ್ ರೇಟ್ ಜಾಸ್ತಿ ಇದೆಯಾ, ಬಿಸಿನೆಸ್ ಅಲ್ಲಿ ಸಕ್ಸಸ್ ರೇಟ್ ಜಾಸ್ತಿ ಇದೆಯಾ, ಅಥವಾ ಎಫ್ ಅಂಡ್ ಟ್ರೇಡಿಂಗ್ ಅಲ್ಲಿ ಸಕ್ಸಸ್ ರೇಟ್ ಜಾಸ್ತಿ ಇದೆಯಾ? ಸೊ ಒಂದು ಡೇಟಾ ಪ್ರಕಾರ UPSC ನಾವೇನಾದ್ರೂ ಸ್ಟಡಿ ಮಾಡ್ತಾ ಇದ್ರೆ IAS, IPS, IFS ಏನಾದ್ರು ಆಗ್ಬೇಕಂತ ಅನ್ಕೊಂಡಿದ್ರೆ ಈ UPSC ಅಲ್ಲಿ ಸಕ್ಸಸ್ ರೇಟ್ ಇದೆ ಟಿಪಿಕಲಿ ಅರೌಂಡ್ 0.1%. ಅಂದ್ರೆ ಎವ್ರಿ 1000 ಕ್ಯಾಂಡಿಡೇಟ್ ಅಲ್ಲಿ ಕೇವಲ 0.1% ಮಾತ್ರ ಸಕ್ಸಸ್ ರೇಟ್ ಇದೆ ಅಂತ ಒಂದು ಡೇಟಾ ಹೇಳ್ತಾರೆ. ಸೊ ಅದೇ ತರ IBPS ನೋಡಿದ್ರೆ IBPS PO ಆಗ್ಲಿ ಅಥವಾ IBPS ಯಾವ್ದು ಹುದ್ದೆಗಳಾಗ್ಲಿ ಅದರಲ್ಲಿ ಸಕ್ಸಸ್ ರೇಟ್ ಏನಿದೆ ಅಂದ್ರೆ ಇದರಲ್ಲಿ ಹಬ್ಬಪ್ಪ ಅಂದ್ರೆ 0.8% ಇಂದ 1% ಸಕ್ಸಸ್ ರೇಟ್ ಇದೆ ಅಂತ ಹೇಳ್ತಾರೆ. ಅದೇ ತರ SSC ಅಲ್ಲಿ ನಾವು ಸಕ್ಸಸ್ ರೇಟ್ ನೋಡಿದ್ರೆ 1 ರಿಂದ 3% ಸಕ್ಸಸ್ ರೇಟ್ ಇದೆ ಅಂತ ಒಂದು ಡೇಟಾ ಹೇಳ್ತಾ ಇದೆ. ಬಿಸಿನೆಸ್ ಅಥವಾ ಸ್ಟಾರ್ಟ್ಅಪ್ ಸಕ್ಸಸ್ ರೇಟ್ ಇಂಡಿಯಾದಲ್ಲಿ ಏನಿದೆ? ಇಂಡಿಯಾದಲ್ಲಿ ಸ್ಟಾರ್ಟ್ಅಪ್ ಅಥವಾ ಬಿಸಿನೆಸ್ ರೇಟ್ ಇದೆ ಅಪ್ ಟು 10% ಮಾತ್ರ ಸಕ್ಸಸ್ ರೇಟ್ ಇದೆ. ಓಕೆ, ಸೊ ಇದು ಕೂಡ ನೀವು 10 ರಿಂದ 15 ವರ್ಷ ಸರಿಯಾಗಿ ಮಾಡ್ಕೊಂಡು ಹೋದ್ರೆ ಮಾತ್ರ. ನೆಕ್ಸ್ಟ್ ಬರುತ್ತೆ ಎಫ್ ಅಂಡ್ ಟ್ರೇಡಿಂಗ್. ಓಕೆ, ಸೊ ಎಫ್ ಅಂಡ್ ಟ್ರೇಡಿಂಗ್ ಅಲ್ಲಿ ಸಕ್ಸಸ್ ರೇಟ್ ಏನಿದೆ? ಸೊ ಓನ್ಲಿ 7.2% ಆಫ್ ಇಂಡಿವಿಜುವಲ್ ಟ್ರೇಡರ್ಸ್ ಮೇಡ್ ಪ್ರಾಫಿಟ್ ಅಂತ ಹೇಳ್ತಾ ಇದ್ದಾರೆ. 100% ಅಲ್ಲಿ 7.2% ಸಕ್ಸಸ್ ರೇಟ್ ಎಫ್ ಅಂಡ್ ಟ್ರೇಡಿಂಗ್ ಅಲ್ಲಿ ಇದೆ. ಹಾಗಾದ್ರೆ ಎಫ್ ಅಂಡ್ ಟ್ರೇಡಿಂಗ್ ಅಲ್ಲಿ 93% ಲಾಸ್ ಆಗ್ತಾ ಇರೋರು ಯಾರು? ಓಕೆ, ಸೊ ನಿಮಗೆ ಏನ್ ಅನಿಸ್ತಾ ಇದೆ ಈ 90% ಟ್ರೇಡರ್ ಯಾವ ರೀತಿ ಲಾಸ್ ಆಗ್ತಾ ಇದಾರೆ, ಯಾಕೆ ಲಾಸ್ ಆಗ್ತಾ ಇದಾರೆ? ಸೊ ನಿಮಗೆ ಏನ್ ಅನ್ಸುತ್ತೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು. ಥ್ಯಾಂಕ್ ಯು.